ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಿ ಅಲ್ವಾ, ನಿನ್ನೆ ಎಲ್ಲ ನಾನು ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ ಅದೆಲ್ಲ ವಿಡಿಯೋ ಹಾಕಿದ್ದೆ ಈ ಮದುವೆದು. ಸೊ ಇವತ್ತು ರಿಸೆಪ್ಷನ್ ಇದೆ. ನಾವು ರಿಸೆಪ್ಷನ್ಗೆ ಬಂದಿದ್ದೀವಿ. ಸ್ವಲ್ಪ ತಡ ಆಯಿತು ಫ್ರೆಂಡ್ಸ್ ಬಂದಿರೋದು. ಆಲ್ರೆಡಿ ನೋಡ್ತಾ ಇದ್ರೆ ಹಿಂದೆ ಹುಡುಗ ಹುಡುಗಿನ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಸ್ಟೇಜ್ ಮೇಲೆ. ಸ್ವಲ್ಪ ಜನ ಕೂಡ ಬಂದ್ಬಿಟ್ಟಿದ್ದಾರೆ. ನಾವಿನ್ನೂ ಬೇಗ ಬರಬೇಕಾಗಿತ್ತು, ಆಗಲಿಲ್ಲ, ಸ್ವಲ್ಪ ತಡ ಆಯಿತು ಅಷ್ಟೇ. ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ. ಬೊಂಬೆಗಳು, ಮಿಕ್ಕಿ ಮೌಸು ಎಲ್ಲದನ್ನು ನಿಲ್ಸಿದ್ರು. ಮಕ್ಕಳು ಎಲ್ಲಾನು ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಈ ಡ್ಯಾನ್ಸ್ ಎಲ್ಲ ಶೂಟ್ ಆಗೋಗಿದೆ ಆಲ್ರೆಡಿ, ಬಟ್ ನಾವು ಆ ಟೈಮಿಗೆ ಬಂದಿರಲಿಲ್ಲ ನಾವು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಚೌಲ್ಟ್ರಿ ಮಾತ್ರ ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್. ಇನ್ನು ಜನ ಕೂಡ ಅಷ್ಟಾಗಿ ಬಂದಿರಲಿಲ್ಲ. ನಾವು ಹೋಗಿರೋ ಟೈಮಲ್ಲಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟಿದ್ರು ಬಂದಿರೋರೆಲ್ಲರೂ. ಬಟ್ ಇನ್ನೂ ಜನ ತುಂಬಾ ಬರೋರು ಇದ್ರು. ಆಲ್ರೆಡಿ 7 o'clock ಆಗಿತ್ತು ನಾವು ಹೋಗೋಷ್ಟೊತ್ತಲ್ಲಿ. ಆದ್ರೂ ಸಿಸ್ಟರ್ಸು ಮತ್ತೆ ಫ್ರೆಂಡ್ಸು ಎಲ್ಲರ ಜೊತೆನೂ ನಾವು ಚೆನ್ನಾಗಿ ಮಾತುಕತೆ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆಮೇಲೆ ಜನ ಬರೋದಕ್ಕೂ ಸ್ಟಾರ್ಟ್ ಆಯಿತು. ಅಷ್ಟೊತ್ತಲ್ಲಿ ನಾವು ಮಕ್ಳಿಗೆಲ್ಲ ಊಟ ಮಾಡಿಕೊಂಡು ನಾವು ಊಟ ಮಾಡಿ ರೆಡಿ ಆಗಿದ್ವಿ. ಎಲ್ಲ ರಿಲೇಷನ್ಸ್, ಫ್ಯಾಮಿಲಿ ಎಲ್ಲ ಬಂದಿದ್ರು. ನೀವು ನೋಡ್ತಾ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದು ಹೋದ್ರು. ಆಮೇಲೆ ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಫೋಟೋನ ನಾವು ಹಿಡಿಸ್ಕೊಂಡ್ವಿ. ನೋಡ್ತಾ ಇದ್ದೀರಾ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ಲು ನಾವು ನಿಂತ್ಕೊಂಡಿದ್ದೀವಿ ಸ್ಟೇಜ್ ಮೇಲೆ. ಎಲ್ಲರೂ ನಾವು ಖುಷಿಯಾಗಿದ್ದೀವಿ. ನಾವು ತುಂಬ ಬೇಕಾಗಿರೋರು ಆ್ಯಕ್ಚುಲಿ ಅವರು. ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ನಮಗೆ. ರಿಸೆಪ್ಷನ್ ಮುಗಿಯೋಷ್ಟೊತ್ತಲ್ಲೇ ನೈಟ್ ಆಗೋಯ್ತು. ತುಂಬ 11 o'clock ಆ ಥರ ಆಗೋಯ್ತು. ನಾವು ಮನೆಗೆ ಹೊರಟ್ಬಿಟ್ವಿ ಹಂಗೇನೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ್ವಿ. ಸ್ವಲ್ಪ ನೆನ್ನೆನೂ ಲೇಟ್ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಬೇಗ ಹೊರಡೋಣ ಅಂತ ಹೊರಟ್ವಿ. ಧಾರೆ ಮಾಡೋದು ಮುಹೂರ್ತದಕ್ಕೆ ಬಂದ್ವಿ. ಅಷ್ಟೊತ್ತಲ್ಲಿ ಸ್ಟೇಜ್ ಎಲ್ಲ ರೆಡಿ ಆಗಿತ್ತು. ಸೊ ಬೇಗ ಬಂದಿರೋದ್ರಿಂದ ಇದೆಲ್ಲ ಶೂಟ್ ಮಾಡಕ್ ಕೊಡೋದಕ್ಕೆ ಈಸಿ ಆಯ್ತು ನನಗೆ. ನೋಡಿ, ಸೆಂಟರ್ಗೆ ಹಾಲ್ ಸೆಂಟರಲ್ಲಿ ಮಂಟಪನ ರೆಡಿ ಮಾಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿನ ಇಟ್ಟಿದ್ದಾರೆ ಮೂರ್ತಿನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಳಿಯಾಗಿ. ಇನ್ನು ಯಾರು ಅಷ್ಟಾಗಿ ಬಂದಿರಲಿಲ್ಲ. ಬಟ್ ಆಚೆಗಡೆ ಹುಡುಗನ ಕಾಶಿ ಯಾತ್ರೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ನೋಡ್ತಾ ಇರ್ಬೋದು ಕಾಶಿ ಯಾತ್ರೆನ ಹಿಂಗ್ ಮಾಡ್ತಾರೆ ಅವ್ರ ಕಡೆ ಎಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ. ಹಿಂದಿನ ದಿನ ಅವರು ಚಿಗ್ಲಿ ಟೊಮಟ ಎಲ್ಲ ಮಾಡಿದ್ರಲ್ಲ ಫ್ರೆಂಡ್ಸ್, ನಾನೇನು ಹಿಂದಿನ ದಿನ ತೋರಿಸ್ದೆ. ಆ ವಿಡಿಯೋದಲ್ಲಿ ಅವರು ಏನು ಚಿಗ್ಲಿ ಟೊಮಟ ಮಾಡಿದಾರೋ ಆ ಬುಟ್ಟಿನಲ್ಲಿ ಇಟ್ಟಿದ್ದಾರೆ ಅವರು. ಇದೇ ಶಾಸ್ತ್ರಕ್ಕೋಸ್ಕರ ಅವರು ಮಾಡ್ತಾ ಇದ್ದಿದ್ದು ಆ ಉಂಡೆಗಳನ್ನ. ಪೂಜೆ ಎಲ್ಲ ದೇವ್ರಿಗೆ ಗಂಡು ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ರು ದೇವ್ರಿಗೆ. ಆಮೇಲೆ ಕಾಲ್ ತೊಳೆಯೋ ಶಾಸ್ತ್ರಕ್ಕೆ ರೆಡಿ ಆಗಿದ್ದಾರೆ. ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗಂಗೆ ಕಾಲ್ ತೊಳಿತಾ ಇದ್ದಾರೆ. ತುಂಬಾ ಭಾವುಕತೆ ಜಾಸ್ತಿ ಇರುತ್ತೆ ಈ ಮೂಮೆಂಟ್ ಅಲ್ಲಿ. ಒಂಥರ ಅಳು ಬರೋ ತರ ಅವ್ರ ಅಪ್ಪ ಅಮ್ಮಂಗೆ. ಯಾಕಂದ್ರೆ ಹುಡುಗಿನ ಇನ್ ಮದ್ವೆ ಮಾಡಿ ಕೊಟ್ಬಿಡ್ತೀವಲ್ಲ, ಕನ್ಯಾದಾನ ಮಾಡ್ತೀವಿ ಅಂತ. ಬಟ್ ನಾವು ಹೋಗಿದ್ದ ಟೈಮ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ವಿಡಿಯೋಸ್ ಎಲ್ಲ ಚೆನ್ನಾಗಿ ನಾನು ಶೂಟ್ ಮಾಡಿಕೊಂಡೆ. ನಾನು ಹೋಗಿದ್ದ ಟೈಮ್ಗೆನೆ ಪಾದ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಒಬ್ರು ಕಳಶನ ಹಿಂದೆ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್. ಪಾದ ತೊಳೆಯುವ ಗಂಡು ಎಲ್ಲಿರ್ತಾರೋ ಆ ಕಡೆ ಕಳಶ ಇಟ್ಕೊಂಡಿರ್ತಾರೆ. ಸೊ ಎಲ್ಲಿ ಓಡಾಡ್ತಿರ್ತಾರೋ ಕಳಶನೂ ಜೊತೆಲೇ ಇರಬೇಕು. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಈ ಶಾಸ್ತ್ರ ಇದ್ದೇ ಇರುತ್ತೆ ಅನ್ಕೋತೀನಿ. ಕಾಲೆಲ್ಲ ತೊಳೆದು ಪೂಜೆ ಮಾಡಿ ಗಂಡಿಗೆ ನಾವ್ ನಮ್ ಹುಡ್ಗಿನ ಕೊಡ್ತಾ ಇದೀವಿ ಆ ತರ ಎಲ್ಲ ಏನೇನೋ ಹೇಳಿಸ್ತಾರೆ. ಆಕ್ಚುಲಿ ಅದ್ ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗಂಡಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರಿಂದ ತಿರ್ಗಾ ಹುಡ್ಗಾನು ಕೂಡ ಅವ್ರ ಅತ್ತೆ ಮಾವಗೆ ಪಾದನ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ರಿಟರ್ನ್ ಅಷ್ಟೇನೆ. ಅವಾಗ ಅವ್ರಿಗೆ ಏನೇನ್ ಕೊಡ್ಬೇಕು ಅನ್ಸುತ್ತೋ ಆ ಟೈಮಲ್ಲಿ ಅವ್ರು ಕೊಡ್ತಾರೆ. ಆಮೇಲೆ ಗಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಚೌಲ್ಟ್ರಿ ಒಳಗಡೆ ಕರ್ಕೊಂಡು ಹೋಗಿ ಧಾರೆ ಶಾಸ್ತ್ರನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆ ಶಾಸ್ತ್ರಕ್ಕೆ ಬಂದಿರ್ತಾರೆ. ಅವ್ರ ರಿಲೇಷನ್ಸ್ ಎಲ್ಲಾನು. ಹುಡ್ಗ ತಮ್ಮ ಇದ್ರೆ ಅಥವಾ ಸೋದರ ಮಾವ ಯಾರಾದ್ರೂ ಹುಡ್ಗ ತಮ್ಮ ಬಂದು ಚಪ್ಲಿನ ಕೊಡೋ ಶಾಸ್ತ್ರ, ಅದು ಒಂದ್ ಶಾಸ್ತ್ರ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ. ಚಪ್ಲಿ ಕೊಟ್ಬಿಟ್ಟು ಆಮೇಲೆ ತಮ್ಮನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಕೆಲವ್ರ ಕಡೆ ಬ್ಲ್ಯಾಕ್ ಕಲರ್ ಚಪ್ಲಿ ಆತರ ಎಲ್ಲ ಕೊಡೋಲ್ಲ. ಬಟ್ ಇವ್ರ ಕಡೆ ಬ್ಲ್ಯಾಕ್ ಕಲರ್ ಚಪ್ಲಿನೇ ಕೊಡ್ತಾ ಇದ್ದಾರೆ. ಒಬ್ಬೊಬ್ರ ಕಡೆ ಒಂದೊಂದ್ ತರ ಇರುತ್ತೆ ಅಲ್ವಾ, ಹೇಳೋದಕ್ಕಾಗಲ್ಲ. ಬಟ್ ಅವ್ರವ್ರ ಶಾಸ್ತ್ರ ಪಾಲಿಸ್ಲೇಬೇಕು. ನೆಕ್ಸ್ಟ್ ಹುಡ್ಗ ನೋಡ್ತಾ ಇದ್ದೀರಾ, ಹುಡ್ಗನ ಕೈಗೆ ಒಂದು ತೆಂಗಿನಕಾಯಿ ಕೊಟ್ಬಿಟ್ಟು ಒಳಗಡೆ ಕರ್ಕೊಂಬಂದ್ರು. ಹುಡ್ಗ ನೋಡಿ ಆಲ್ರೆಡಿ ಜೋಶಲ್ಲಿದ್ದಾರೆ. ಮದ್ವೆ ಟೈಮ್ ಹತ್ರ ಬಂದೇ ಬಿಡ್ತು, ಮುಹೂರ್ತದ ಟೈಮು. ಹುಡ್ಗಿನ ಕರ್ಕೊಂಬಂದು ಹುಡ್ಗನ್ ಸುತ್ತಾನು ಮಂಟಪದಲ್ಲೇನೆ ಸುತ್ತಾಕಿಸ್ತಾ ಇದ್ದಾರೆ 3 ಸರಿ ಅಂತರ್ಪಟ ತೆಗ್ಯೋದಕ್ ಮುಂಚೆ.
ಇದನ್ನು ಅಷ್ಟೇ ಕೆಲವ್ರ ಕಡೆ ಮಾಡ್ತಾರೆ, ಕೆಲವ್ರ ಕಡೆ ಮಾಡೋದಿಲ್ಲ. ಇದೊಂಥರ ಶಾಸ್ತ್ರ ಚೆನ್ನಾಗಿತ್ತು ನೋಡ್ಲಿಕ್ಕೆ, ನಮಗೂ ಹೊಸ್ದಾಗಿತ್ತು. ನೋಡಿ ಹುಡುಗಿ ಹಿಂದೆನೂ ಕೂಡ ಕಳಶ ಇದ್ದೇ ಇರುತ್ತೆ. ಕಳಶ ಎಲ್ಲಿರ್ತಾರೋ ಹುಡುಗಿನೂ ಅಲ್ಲೇ ಇರ್ತಾರೆ, ಅಥವಾ ಹುಡುಗಿ ಎಲ್ಲಿರ್ತಾರೋ ಕಳಶ ಅಲ್ಲೇ ಇರುತ್ತೆ. ಆ ಥರ ಒಂದು 3 ರೌಂಡ್ ಆ ಥರ ಸುತ್ತ ಹಾಕಿ ಆಮೇಲೆ ಧಾರೆ ಮಾಡೋದಕ್ಕೆ ಅಂತ ನೆನೆಸ್ತಾರೆ ಫ್ರೆಂಡ್ಸ್. ನಿಮ್ಮ ಕಡೆನೂ ಈ ಥರ ಮಾಡ್ತಾರಾ ಇಲ್ವಾ ಒಂದು ಕಮೆಂಟ್ ಮಾಡಿ ತಿಳಿಸಿ. ಕಳಶ ಹಿಡಿಯೋರು ಆ ಶಾಸ್ತ್ರಕ್ಕೆ ನಿಲ್ಲೋರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದ್ರೆ ಅವರು ರಿಸೆಪ್ಷನ್ ಅಲ್ಲಿ ಅಷ್ಟೊಂದಿಲ್ಲ ಅಂದ್ರೂ ಮುಹೂರ್ತದಲ್ಲಿ ಮಾತ್ರ ಕಳಶ ಹಿಡಿಯೋರ್ಗೆ ತುಂಬಾ ಕೆಲಸ ಕೂಡ ಇರುತ್ತೆ. ಅವರು ಇಷ್ಟಪಟ್ಟು ಆ ಕೆಲಸನ ಮಾಡಬೇಕು. ಗಂಡಿನ ಕಡೆ ಇಬ್ರು, ಹೆಣ್ಣಿನ ಕಡೆ ಇಬ್ರು ಶಾಸ್ತ್ರ ಮಾಡೋರು ಇದ್ದೇ ಇರ್ತಾರೆ. ಸೊ ಆಯ್ತು, ಅವ್ರದ್ದು ಏನ್ ಶಾಸ್ತ್ರ ಇದೆಯೋ ಇವಾಗ ಅಂತರ್ಪಟ ತೆಗಿಯೋ ಟೈಮು. ಇವಾಗ ಪೂಜಾರಪ್ಪ ಅವರು ಹೇಳ್ತಾ ಇದ್ದಾರೆ ಏನೇನೋ ಸ್ತೋತ್ರಗಳನ್ನ ಅದನ್ನ ಮಾಡೋದಕ್ಕೆ. ಅಂತರ್ಪಟ ತೆಗ್ದಿದ ತಕ್ಷಣನೇ ಅವ್ರಿಗೆ ಅಕ್ಕಿ ಬೆಲ್ಲ ತಲೆ ಮೇಲೆ ಹಾಕೋದಕ್ಕೆ ಕೊಡ್ತಾ ಇದ್ದಾರೆ ನೋಡಿ. ಒಂದ್ಸರಿ ಹೂವು, ಒಂದ್ಸರಿ ಅಕ್ಕಿ ಬೆಲ್ಲ ಆ ಥರ ಎಲ್ಲ ಕೊಡ್ತಾರೆ. ಸೊ ಹುಡುಗಿ ಕೈಯಲ್ಲಿ 3 ಸರಿ, ಹುಡುಗನ ಕೈಯಲ್ಲಿ 3 ಸರಿ ಅಕ್ಕಿ ಬೆಲ್ಲನ ಹಾಕಿಸ್ತಾರೆ. ಜೀರಿಗೆ ಬೆಲ್ಲ ಆ ಥರನೂ ಕೂಡ ಹಾಕಿಸ್ತಾರೆ ಕೆಲವರು. ಅದನ್ನು ಒಂದೊಂದ್ ಕಡೆ ಒಂದೊಂದ್ ಥರ ಮಾಡ್ತಾರೆ. ಇವರು ಜೀರಿಗೆ ಬೆಲ್ಲನೂ ಕೂಡ ಹಾಕ್ತಾ ಇದ್ದಾರೆ. ಅದನ್ನ ತಲೆ ಮೇಲಿಂದ ಬಿದ್ದಿರೋದನ್ನ ಇಟ್ಕೊಂಡು ಯಾರಿಗೆ ಮದ್ವೆ ಆಗಿಲ್ವೋ ಅವ್ರಿಗೆ ಕೊಟ್ರೆ ಅವ್ರಿಗೂ ಬೇಗ ಮದ್ವೆ ಕೂಡ ಬರುತ್ತೆ ಅನ್ನೋದೊಂದು ನಂಬಿಕೆ. ನಮ್ಮ ಕಡೆ ಎಲ್ಲ ಆ ಥರ ನಂಬಿಕೆ ಇದೆ. ತಲೆ ಮೇಲಿಂದ ಬಿದ್ದಿರೋ ಜೀರಿಗೆ ಬೆಲ್ಲನ ಯಾರಿಗೆ ಮದ್ವೆ ಆಗಿರಲ್ವೋ ಅವ್ರಿಗೆ ಕೊಟ್ರೆ ಅವ್ರಿಗೂ ಮದ್ವೆ ಕಂಕಣ ಭಾಗ್ಯ ಬೇಗ ಕೂಡ್ ಬರುತ್ತೆ ಅಂತ. ಇದನ್ನೆಲ್ಲ ಶಾಸ್ತ್ರ ಮುಗಿದ್ಮೇಲೆ ನೆಕ್ಸ್ಟ್ ತೆಂಗಿನಕಾಯಿನ ಕೊಡ್ತಾ ಇದ್ದಾರೆ ಹುಡುಗಿ ಕೈಗೆ. ತೆಂಗಿನಕಾಯಿನ ಪೂಜೆ ಮಾಡಿ ನೋಡಿ, ತಾಳಿನೂ ಕೂಡ ತೆಂಗಿನಕಾಯಲ್ಲಿ ಕೊಟ್ಟಿರ್ತಾರೆ. ಆ ತಾಳಿನ ತೆಂಗಿನಕಾಯಿಗೆ ಸುತ್ತಬಿಟ್ಟು ಅವ್ರ ಅಪ್ಪ ಅಮ್ಮನ ಕೈಯಿಂದ ಅವ್ರಿಗೆ ಕೊಡಿಸ್ತಾರೆ, ಹುಡುಗಿ ಕೈಯಿಂದ ಹುಡುಗಾಗೆ ಕೊಡಿಸ್ತಾರೆ. ಸೊ ಅವಾಗ ಪಾಪ ಹುಡುಗಿಗೆ ತುಂಬಾ ಕಷ್ಟ ಆ ಟೈಮಲ್ಲಿ. ಇನ್ನಾಯ್ತು ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಪಾರ್ಸಲ್ ಮಾಡ್ತಾ ಇದ್ದಾರೆ ನನ್ನ ಅಂತಾರ. ಅವ್ರಿಗೂ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಎಂಥ ಹುಡುಗಿಗೂ ಕೂಡ ಈ ಮೂಮೆಂಟ್ ಮಾತ್ರ ಲೈಫ್ ಟೈಮಲ್ಲಿ ಅವ್ರು ಮರೆಯೋದಕ್ಕೆ ಆಗಲ್ಲ. ಸೊ ಇಷ್ಟು ದಿನ ಅಪ್ಪ ಅಮ್ಮನ ಮನೇಲಿ ಚೆನ್ನಾಗಿರ್ತಾ ಇದ್ರು, ನೆಕ್ಸ್ಟ್ ಹುಡುಗನ ಮನೇಲಿ ಕೂಡ ಅಷ್ಟೇ ಚೆನ್ನಾಗಿರ್ತಾರೆ. ಈ ಮೂಮೆಂಟ್ ಒಂಥರ ಅವ್ರಿಗೆ ಕಷ್ಟ ಅಂತಾನು ಹೇಳ್ಕೊಳ್ಳೋದಕ್ಕಾಗಲ್ಲ, ಖುಷಿ ಅಂತಾನು ಹೇಳ್ಕೊಳ್ಳೋದಕ್ಕಾಗಲ್ಲ. ಆ ತರ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ ಯಾವ ಹುಡುಗಿಗೆ ಆಗಿದ್ರು ಕೂಡ. ನೋಡ್ತಾ ಇರ್ಬೋದು ಹುಡುಗಿ ಕೈನ ಕಾಯಿ ಸಮೇತ ಹುಡುಗಂಗೆ ಇವಾಗ ಕೊಡ್ತಾ ಇದ್ದಾರೆ. ಕನ್ಯಾದಾನದ ಶಾಸ್ತ್ರ ಇದು. ಫಸ್ಟ್ ಶಾಸ್ತ್ರ ಮಾಡಿದ್ದಾಯ್ತು, ಹುಡುಗಿ ಕೈಯಿಂದ ಹುಡುಗನ ಕೈಗೆ ಕೊಟ್ಟಿದ್ದಾರೆ. ಇವಾಗ ಧಾರೆ ಮಾಡ್ತಾ ಇದ್ದಾರೆ. ಅವ್ರು ಆಕ್ಚುಲಿ ಅವ್ರ ಹುಡುಗಿಯವರ ಅಪ್ಪ ಅಮ್ಮ, ಫಸ್ಟ್ ಹುಡುಗಿಯವರ ಅಪ್ಪ ಅಮ್ಮ ಧಾರೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹಾಲು ಹಾಕಿ ಧಾರೆ ಮಾಡಿ ಕೊಡ್ತಾ ಇದ್ದಾರೆ ಹುಡುಗಿನ. ನೆಕ್ಸ್ಟ್ ಅವ್ರು ಆಗಿದ ತಕ್ಷಣ ಹುಡುಗ ಅವ್ರ ಅಪ್ಪ ಅಮ್ಮ ಧಾರೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಸೇಮ್ ಅದೇ ಪ್ರೊಸೀಜರ್ ಅಲ್ಲೇ ಧಾರೆ ಮಾಡಿ ಕೊಡ್ತಾ ಇದ್ದಾರೆ. ಆಲ್ರೆಡಿ ಹುಡುಗಿಗೆ ಸ್ವಲ್ಪ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗಿತ್ತು. ಬಟ್ ಅವ್ರು ಏನ್ ಎಕ್ಸ್ಪ್ರೆಷನ್ ಕೂಡ ಕೊಡೋದಕ್ಕೆ ಆಗಲ್ಲ ಆ ಟೈಮಲ್ಲಿ, ಎಲ್ಲರಿಗೂ ಗೊತ್ತಿರ್ಬೋದು. ಅದಾಗಿದ ತಕ್ಷಣ ಅವರು ತಾಳಿ ಕಟ್ಟೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾರ ಚೇಂಜ್ ಮಾಡ್ತಾರೆ. ಆಲ್ರೆಡಿ ಹಾರ ಹಾಕೊಂಡಿದ್ರು, ಬಟ್ ಫಾರ್ಮಾಲಿಟೀಸ್ಗೋಸ್ಕರ ಇನ್ನೊಂದ್ಸರಿ ಹಾರ ಹಾಕಿಸ್ತಾ ಇದ್ದಾರೆ. ಇಬ್ರು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾದ್ಮೇಲೆ ಇವರು ಮಾಂಗಲ್ಯ ಕಟ್ಟೋದಕ್ಕೆ ರೆಡಿ ಮಾಡಿಸ್ತಾರೆ ಪುರೋಹಿತರು. ನೋಡ್ತಾ ಇರ್ಬೋದು ಇವಾಗ ಮಾಂಗಲ್ಯನ ಕೊಟ್ಟಿದ್ದಾರೆ. ಅವರು ಎಲ್ಲಾರ್ಗು ತೋರಿಸಿ ಸ್ಟಾರ್ಟ್ ಮಾಡ್ತಾರೆ ಕಟ್ಟೋದಕ್ಕೆ. ವಾದ್ಯನ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅವರು ವಾದ್ಯ ಆಗಿ ಬಂದಿದ ತಕ್ಷಣ ತಾಳಿ ಕಟ್ತಾ ಇದ್ದಾರೆ ನೋಡಿ. ಮಾಂಗಲ್ಯ ಎಲ್ಲ ಕಟ್ಟಿದಾದ್ಮೇಲೆ ನಾವು ಧಾರೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಬಂದ್ವಿ. ಆಕ್ಚುಲಿ ನನ್ನ ಮಕ್ಕಳನ್ನು ಕರೆದ್ವಿ, ಬರಕ್ ಹೋಗ್ಲಿಲ್ಲ, ಅವರು ತುಂಬಾ ಹಿಂದೆ ಇದ್ರು. ಸೊ ನಾನು ನಮ್ಮ ಯಜಮಾನ್ರು ಬಂದು ಧಾರೆ ಮಾಡಿದ್ವಿ. ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರಿಗೆ ಹುಡುಗ. ಅವ್ರ ಖುಷಿಯಿಂದ ಫೋಟೋ ತೆಗೆಸ್ಕೊಳಕ್ಕೂ ಅವ್ರು ಹೇಳಿದ್ರು. ಇಷ್ಟ ಆಯ್ತು ಆ ಟೈಮಲ್ಲೆಲ್ಲ. ಪಾಪ ಅವ್ರಿಗೂನು ಒಂಥರ ಮದ್ವೆ ಆಯ್ತು ಅಂತ ಅವರು ರೇಗಿಸ್ತಾ ಇದ್ರು ಆ ಟೈಮಲ್ಲಿ. ಅವರು ಇಷ್ಟಪಟ್ಟು ಆಮೇಲೆ ಸಿಗೋಣ ಅಂತ ನಾವು ಬಂದ್ಬಿಟ್ವಿ. ಮದ್ವೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಶಾಸ್ತ್ರಗಳು ಇವಾಗ ಬತ್ತಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ರು.
ಅವಾಗ ಒಂದು ಸ್ವಲ್ಪ ವಿಡಿಯೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಈ ಕಡೆ. ತುಂಬಾ ಕ್ಯೂನು ಇತ್ತು ಫ್ರೆಂಡ್ಸ್ ಅಲ್ಲಿ ಮಾಡುವಾಗ. ತುಂಬಾ ಕ್ಯೂ ಇತ್ತು. ಅದೆಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಗುನೆಲ್ಲ ಮಲಗಿಸಿ ಆಮೇಲೆ ನಾವು ಈ ಶಾಸ್ತ್ರ ಮಾಡುವಾಗ ನಾನು ಎದ್ದು ಬಂದೆ ಇದನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಒಂದೊಂದು ಹೆಜ್ಜೆಗೂ ಕೂಡ ಪುರೋಹಿತರು ಅದು ಏನೇನ್ ನೀತಿ ಇದೆ ಅದನ್ನ ನೀಟಾಗಿ ಹೇಳಿ ಕೊಡ್ತಾ ಇದ್ರು. ಒಂದೊಂದು ಹೆಜ್ಜೆಗೂ ಅವರು ಏನೇನು ಹುಡುಗಿ ಯಾವ ತರ ಇರ್ಬೇಕು, ಹುಡುಗ ಯಾವ ತರ ಇರ್ಬೇಕು ಆ ತರ ಎಲ್ಲ ಹೇಳಿ ಕೊಡ್ತಾ ಇದ್ರು. ಇದು ಶಾಸ್ತ್ರ ತುಂಬಾ ಇಷ್ಟ ಆಯ್ತು. ಕೆಲವ್ರೆಲ್ಲಾನು ಡೈರೆಕ್ಟ್ ಆಗಿ 7 ಹೆಜ್ಜೆನೂ ಇಡಿಸ್ಬಿಡ್ತಾರೆ. ಬಟ್ ಈ ಪುರೋಹಿತರು ಹಂಗ್ ಮಾಡ್ಲಿಲ್ಲ, ಚೆನ್ನಾಗಿ ಮಾಡ್ಕೊಟ್ರು. ಎಲ್ಲಾರ್ಗೂ ಇದು ಇಷ್ಟ ಆಯ್ತು. ಯಾಕಂದ್ರೆ ನಾವು ಮುಂದೆನೆ ನಿಂತು ನೋಡ್ತಾ ಇದ್ವಿ ಎಲ್ಲಾರು ಕೂಡ ನಮ್ಮ ಫ್ಯಾಮಿಲಿ ಅವರು ಯಾವ ತರ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು. ಬಟ್ ಅವರು ಡೀಟೇಲ್ ಆಗಿ ಹೇಳ್ತಾ ಇರೋದನ್ನ ಇಷ್ಟ ಆಯ್ತು ನಮ್ಗೆ. ಈ ಒಂದು ಶಾಸ್ತ್ರ ಹುಡುಗ ಹುಡುಗಿ ಮರೆಯೋದಕ್ ಆಗಲ್ಲ. ಯಾಕಂದ್ರೆ ಇದು 7 ಹೆಜ್ಜೆನ ಇಡಿಸ್ತಾರಲ್ಲ ಅದೇ ಲೈಫ್ ಟೈಮ್ ಪೂರ್ತಿ ಅದೇ ತರ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಒಂದೊಂದು ಹೆಜ್ಜೆಗೂ ಒಂದೊಂದು ಡೀಪ್ ಮೀನಿಂಗ್ ಅವ್ರು ಹೇಳಿದ್ರು ಆಮೇಲೆ. ಬಟ್ ಅದು ವಾಯ್ಸ್ ಕ್ಲಿಯರ್ ಆಗಿ ಬಂದಿಲ್ಲ ಅಂತ ನಾನು ಅದನ್ನ ಇದ್ ಮಾಡ್ಲ ವಾಯ್ಸ್ ಓವರ್ ಕೊಡ್ತಾ ಬಂದೆ. ಏನ್ ಬರ್ತಿದೆ ಅಂತ ಓದ್ಬಿಟ್ಟು ಒಳಗಡೆ ಬರ್ಬೇಕಂತೆ. ಏನ್ ಬರ್ತಿದ್ದಾರೆ ಅಂತ ಓದ್ಬಿಟ್ಟು ಒಳಗಡೆ ಬರ್ಬೇಕು ಇಬ್ರು. ಈಗ ಏನೋ ಹೆಸರು ಬರ್ದಿದ್ದಾರೆ, ಆ ಕಡೆನೇ ಹೇಳ್ಬೇಕು. ನಾರ್ಮಲ್ ಆಗಿ ಏನ್ ಬರ್ದಿರ್ತಾರೋ ಅದೇ ಇದೆ. ಹೇಳಿ ಹೇಳಿ. ಬ್ರೋ ಏನ್ ಬ್ರೋ ಅದು? ಹಂಗಾದ್ರೆ ನಿಮ್ಗೆ ಉರ್ದು ಬರುತ್ತೆ ಅಂತ ಗೊತ್ತಾಯ್ತು. ಇನ್ನು ಸೇರೊದ್ದು ಹುಡುಗಿ ಒಳಗಡೆ ಬಂದಿದ್ದು ಅಷ್ಟೇ. ಇನ್ಯಾವ ಶಾಸ್ತ್ರನೂ ಅಲ್ಲಿ ಮಾಡಕ್ ಹೋಗ್ಲಿಲ್ಲ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಏನೇ ನೆಕ್ಸ್ಟ್ ಬೀಗ್ರೂಟ ಆ ಥರ ಏನಾರು ಇದ್ರೆ ನಾನು ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.